ಕೂಗೆಂಬಂತೆ ದೇಶದ ಎಲ್ಲ ಸಾಧು ಸಂತರು ಸುಮಾರು 4 ತಿಂಗಳ ಮೊದಲು ಕಾಶಿಯಲ್ಲಿ ಸೇರಿ ಒಂದು ಬೃಹತ್ವಾದಂತಹ ಒಂದು ಬೈಠಕನ್ನು ನಡೆಸ್ತದೆ. ಅದರಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ತೀವಿ. ಗೋವಿನ ರಕ್ಷಣೆಯ ಜೊತೆಗೆ ಗೋವನ್ನ ರಾಷ್ಟ್ರ ಮಾತೆಯನ್ನಾಗಿ ಘೋಷಿಸಬೇಕು. ಹಾಗೆಯೇ ಸರಕಾರದ ಗೌರವ ಗೋವಿಗೆ ಸಿಗಬೇಕು ಎಂಬ ಒಂದು ದೊಡ್ಡ ಅಭಿಯಾನ. ಇದನ್ನ ದೇಶದ ಸಮಸ್ತ ಪೂಜ್ಯ ಸಾಧು ಸಂತರು, ಹಾಗೆಯೇ ಗೋಸೇವಾ ಸಂಸ್ಥೆಗಳು, ಗೋ ಸೇವಕರು, ಗೋಪಾಲಕರು, ಹಾಗೆಯೇ ಗೋಪುತ್ರರು, ಹಾಗೆಯೇ ಗೋಭಕ್ತರು, ಹಾಗೆ ಅಭಿಮಾನಿಗಳು ಸೇರಿ ಈ ಒಂದು ಅಭಿಯಾನವನ್ನ ದೇಶದಾದ್ಯಂತ ಈಗಾಗಲೇ ಪ್ರಾರಂಭವಾಗಿದೆ. ಈ ಅಭಿಯಾನದ ವಿವರ ಈ ರೀತಿ ಇರುತ್ತೆ. ಇದನ್ನ ಪ್ರಥಮ ಹಂತದಲ್ಲಿ 4 ಹಂತದಲ್ಲಿ ಈ ಒಂದು ಅಭಿಯಾನ ನಡೀತದೆ. ಪ್ರಥಮ ಅಭಿಯಾನ ಇದೇ ಬರುವ ಏಪ್ರಿಲ್ 27ಕ್ಕೆ ನಡೀತದೆ. ತಾಲೂಕು ಮಟ್ಟದಲ್ಲಿ ಈ ಒಂದು ಅಭಿಯಾನದ ಸಹಿ ಸಂಗ್ರಹ ಮಾಡಿ ಅದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೊಡುವ ರೀತಿಯಲ್ಲಿ ರಾಷ್ಟ್ರಪಾಲರಾಗಿರ್ಬೋದು, ಅದೇ ರಾಷ್ಟ್ರಪತಿ ಆಗಿರ್ಬೋದು, ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಹೀಗೆ ಅವರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನ ತಾಲೂಕು ಮಟ್ಟದಲ್ಲಿ ನಡೀತದೆ. ಆ ಅಭಿಯಾನದಲ್ಲಿ ನಮ್ಗೆ ಜಯವಾಯಿತು ಅಂತ ಹೇಳಿದ್ರೆ ಮತ್ತೆ ಅದನ್ನ ನಾವು ಧನ್ಯವಾದ ಅಂತ ಹೇಳಿ ನಾವು ಅದನ್ನ ಪರಿಗಣಿಸ್ತೀವಿ. ಒಂದು ವೇಳೆ ಅಲ್ಲಿ ಯಾವುದೇ ರೀತಿಯ ಉತ್ತರ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಜುಲೈ ತಿಂಗಳಲ್ಲಿ ಮತ್ತೆ ಈ ಒಂದು ಅಭಿಯಾನ ನಡೀತದೆ. ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಆ ಒಂದು ಅಭಿಯಾನವನ್ನ ಮುಂದುವರಿಸ್ತಾ ಹೋಗ್ತೀವಿ. ಅಲ್ಲಿಂದ ನಮ್ಗೆ ಫಲಿತಾಂಶ ಬಂತು ಅಂತ ಹೇಳಿದ್ರೆ ಮತ್ತೆ ಧನ್ಯವಾದ ಸಭೆಯನ್ನ ಮಾಡುವಂಥದ್ದು, ಧನ್ಯವಾದ ಸಲ್ಲಿಸುವಂಥದ್ದು. ಅಲ್ಲಿಯೂ ನಮ್ಗೆ ಯಾವುದೇ ರೀತಿಯ ಧನಾತ್ಮಕವಾದಂತಹ ಒಂದು ಉತ್ತರ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅಕ್ಟೋಬರ್ ಅಲ್ಲಿ ಮತ್ತೊಂದು ರೀತಿಯ ಪ್ರತಿಭಟನೆ ನಡೀತದೆ. ಅದು ರಾಜ್ಯ ಮಟ್ಟದಲ್ಲಿ ಆ ಒಂದು ದೊಡ್ಡ ರೀತಿಯಲ್ಲಿ ಒಂದು ಪ್ರತಿಭಟನೆ ನಡೀತದೆ. ಅಲ್ಲಿಯೂ ನಮ್ಗೆ ಫಲ ಬಂತು, ಅಲ್ಲಿಗೆ ಆ ಒಂದು ಧನ್ಯವಾದ ಅಥವಾ ಅಭಿನಂದನೆಯನ್ನ ಸಲ್ಲಿಸುವಂತದ್ದು ದೇಶಕ್ಕೆ. ಎಲ್ಲ 3 ಹಂತದಲ್ಲಿಯೂ ನಮ್ಗೆ ಯಾವುದೇ ರೀತಿಯ ಒಂದು ಫಲಿತಾಂಶ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನ ರಾಷ್ಟ್ರ ಮಟ್ಟದಲ್ಲಿ ದೆಹಲಿಯಲ್ಲಿ ಬೃಹತ್ ಒಂದು ಅಭಿಯಾನ, ಶಾಂತ ರೀತಿಯಲ್ಲಿ ಒಂದು ಅಭಿಯಾನ ನಡೀತದೆ. ಅಲ್ಲಿ ಖಂಡಿತವಾಗಿಯೂ ನಮ್ಗೆ ಜಯ ಸಿಗ್ಬೇಕು ಎಂಬ ನಿರೀಕ್ಷೆಯನ್ನ ಎಲ್ಲರೂ, ದೇಶದ ಎಲ್ಲ ಗೋಭಕ್ತರಾಗಿರ್ಬೋದು, ಸಾಧು ಸಂತರು ಎಲ್ಲರೂ ಇದನ್ನ ಈಗಾಗಲೇ ಅದರ ಬಗ್ಗೆ ಧೈರ್ಯದಲ್ಲಿದ್ದಾರೆ. ಒಂದು ವೇಳೆ ಈ ಒಂದು ಅಭಿಯಾನಕ್ಕೆ ಯಾವುದೇ ರೀತಿಯ 1 ವರ್ಷದಲ್ಲಿ ಸ್ಪಂದನ ಬರಲಿಲ್ಲ ಅಂತ ಹೇಳಿದ್ರೆ ಈಗಾಗಲೇ 108 ಸಾಧು ಸಂತರು ತಮ್ಮ ಪ್ರಾಣ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ದೇಶದ 108 ಸಾಧು ಸಂತರು ಈಗಾಗಲೇ ಅದಕ್ಕೆ ಸಿದ್ಧರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯ ಒಂದು ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹದ ಮುಖಾಂತರ ಈ ಗೋವಿಗೆ ಸರಿಯಾದಂತಹ ಒಂದು ಸ್ಥಾನಮಾನ ಸಿಗಬೇಕು ಎಂಬುದಾಗಿ ಆ ರೀತಿಯ ಹೋರಾಟ ಮುಂದಿನ ದಿನಗಳಲ್ಲಿ ನಡೀತದೆ. ಇಲ್ಲಿ ಯಾವುದೇ ರೀತಿಯ ವ್ಯಕ್ತಿಗತವಾದವರನ್ನ ಅಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ ಅಥವಾ ಯಾವುದೇ ರೀತಿಯ ಹುದ್ದೆಯನ್ನ ವ್ಯಕ್ತಿಯಾಗಿ ಯಾವುದನ್ನ ಮುಂದುವರಿಸ್ತಾ ಇಲ್ಲ. ಇಲ್ಲಿ ಪ್ರಧಾನವಾಗಿ ಪೋಷಕರಾಗಿ ಗೋಮಾತೆಯನ್ನ, ಹಾಗೇನೆ ಅಧ್ಯಕ್ಷರನ್ನಾಗಿ ನಂದಿಯನ್ನ ನಂದಿ ಬಾಬಾ ಎಂಬ ಒಂದು ಘೋಷಣೆಯಿಂದ ಈ ಅಭಿಯಾನ ನಡೀತದೆ. ದೇಶದಾದ್ಯಂತ ಈಗಾಗಲೇ ಬಹಳ ಎಲ್ಲ ಕಡೆಯಲ್ಲಿಯೂ, ಎಲ್ಲ ತಾಲೂಕುಗಳಲ್ಲಿಯೂ, ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಬರ್ತಾ ಇದೆ. ಪ್ರಥಮವಾಗಿ 27 ತಾರೀಕಿಗೆ 11 ಗಂಟೆಗೆ ಸಂಬಂಧಪಟ್ಟಂತಹ ತಾಲೂಕು ಮಟ್ಟದಲ್ಲಿ ಈ ಒಂದು ಅಭಿಯಾನ ನಡೀತದೆ. ನನ್ನನ್ನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಉಡುಪಿಯ 7 ತಾಲೂಕುಗಳಾಗಿರ್ಬೋದು ಅಥವಾ ದಕ್ಷಿಣ ಕನ್ನಡದ 7 ತಾಲೂಕುಗಳಲ್ಲಿ ಈ ಒಂದು ಅಭಿಯಾನಕ್ಕೆ ಈಗಾಗಲೇ ಸಹಿ ಸಂಗ್ರಹ ಮಾಡಲಿಕ್ಕೆ ಎಲ್ಲರೂ ಗೋ ಸೇವಕರು ತಮ್ಮ ಕರ್ತವ್ಯವನ್ನ, ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದು ಸಾಧಾರಣ ಜನವರಿ, ಫೆಬ್ರವರಿ, ಅದರದ್ದು ಡೇಟ್ ಆಗ್ಲಿಲ್ಲ. ಸಾಧಾರಣ ಅಕ್ಟೋಬರ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ನಡೀತದೆ. ಈಗ ಈ ಅಭಿಯಾನದಲ್ಲಿ ಪ್ರಥಮ ಹಂತ, ದ್ವಿತೀಯ, ತೃತೀಯ ಹಂತದಲ್ಲಿ ಸರ್ಕಾರದಿಂದ
ಗೋ ರಕ್ಷಣೆಯ ಬಗ್ಗೆ ಪರಿಪೂರ್ಣವಾದಂತಹ ಒಂದು ಧನಾತ್ಮಕವಾದಂತಹ ಒಂದು ಉತ್ತರ ಬಂದ್ರೆ ಮುಂದೆ ಅದನ್ನ ಪ್ರತಿಭಟನೆಯನ್ನ ಕೈ ಬಿಟ್ಟು ಧನ್ಯವಾದವನ್ನ ಕೊಡುವಂಥದ್ದು. ಯಾರೆಲ್ಲ ಅದರಲ್ಲಿ ಭಾಗಿಗಳಾಗಿದ್ದಾರೆ, ಯಾರೆಲ್ಲ ದೇಶದ ಗೋರಕ್ಷಕರಿದ್ದಾರೆ, ಅವರಿಗೆ ಒಂದು ಅಭಿನಂದನೆಯನ್ನ ಕೊಡುವಂಥದ್ದನ್ನ ಮಾಡಿದ್ದಾರೆ. ಒಂದು ವೇಳೆ ಯಾವುದೇ ರೀತಿಯ ಉತ್ತರ ಬರಲಿಲ್ಲ, ಧನಾತ್ಮಕವಾದಂತಹ ಪ್ರತಿಕ್ರಿಯೆ ಬರಲಿಲ್ಲ ಅಂತ ಹೇಳಿದ್ರೆ, ಈಗಾಗಲೇ ದೇಶದ 108 ಸಾಧು ಸಂತರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರಾಜ್ಯದಿಂದ ಇರುವಂತಹ ಕೆಲವೊಂದು ಸಾಧು ಸಂತರು ದೆಹಲಿಯಲ್ಲಿ ಸತ್ಯಾಗ್ರಹ ಕೂತ್ಕೊಳ್ಳೋದ್ರ ಬಗ್ಗೆ ಈಗಾಗಲೇ ಒಂದು ತೀರ್ಮಾನವನ್ನ ಮಾಡಿದ್ರು. ಅದು 1 ವರ್ಷದ ನಂತರದ ಯೋಜನೆ. 1 ವರ್ಷ ನಿರಂತರವಾಗಿ ಶಾಂತವಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ನಮ್ಗೆ ಗೋವಿನ ಬಗ್ಗೆ ತಿಳಿದಿದೆ. ಯಾಕಂತ ಹೇಳಿದ್ರೆ ಹಿಂದೂಗಳಲ್ಲಿ ಕೋಟಿ ದೇವರನ್ನ ಕಾಣುವುದು ಗೋವಿನಲ್ಲಿ. ಆ ಗೋವಿಗೆ ರಕ್ಷಣೆ ಆಗ್ಬೇಕು, ಗೋಹತ್ಯೆ ನಿಷೇಧ ಆಗ್ಬೇಕು ಎಂಬುದಾಗಿ ಸಂಪೂರ್ಣವಾಗಿ ರಾಷ್ಟ್ರದಲ್ಲಿ ಗೋಹತ್ಯೆ ನಿಷೇಧ ಆಗ್ಬೇಕು. ಹಾಗೆ ನೋಡಿ, ನಾವು ಸರ್ಕಾರದ ಬಗ್ಗೆ ವ್ಯಕ್ತಿಗತವಾಗಿ ಮೊದಲೇ ಹೇಳಿದ್ವಿ, ನಾವು ಮಾತಾಡ್ತಿಲ್ಲ. ನಾವು ದೇವರ ಮೇಲೆ, ದೇವರ ಮೇಲೆ, ದೇಶದ ಸಾಧು ಸಂತರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದೆ. ಸನಾತನ ಧರ್ಮದ ಮೇಲೆ ನಮಗೆ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ನಾವು ಮಾತಾಡೋದಿಲ್ಲ. ನಾವು ಇಲ್ಲಿ ಪೋಷಕವಾಗಿ ಗೋಮಾತೆಯನ್ನ ಹಾಗೆ ನಂದಿ ಬಾಬಾವನ್ನ ಅಧ್ಯಕ್ಷರನ್ನಾಗಿಟ್ಟುಕೊಂಡು ಈ ಒಂದು ದೇವರನ್ನ ಮುಂದಿಟ್ಟು ಮಾಡುವಂಥದ್ದು ಪ್ರತಿಭಟನೆ. ಇದರಲ್ಲಿ ಯಾವುದೇ ವ್ಯಕ್ತಿಗತವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಯಾವುದೇ ಇದರಲ್ಲಿ ಮಧ್ಯಕ್ಕೆ ನಾವು ತರಲಿಕ್ಕೆ ಇಲ್ಲ ಅಂತ ನಮ್ಮ ಒಳಗಿನ ತೀರ್ಮಾನ. ಅಲ್ಲ, ರಕ್ಷಣೆ ಆಗ್ತಾ ಇದೆ. ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ಆಗ್ಲಿಲ್ಲ. ಕೆಲವೊಂದು ರಾಜ್ಯದಲ್ಲಿ ನಿಷೇಧ ಆಗಿದೆ, ಆದ್ರೆ ಇದಕ್ಕೆ ಇನ್ನೂ ಪರಿಪೂರ್ಣವಾದಂತಹ ಒಂದು ನಿಷೇಧವನ್ನ ಸಂಬಂಧಪಟ್ಟಂತಹ ರಾಜ್ಯ, ಕೇಂದ್ರ ಮಾಡಬೇಕು. ಸಾಧು ಸಂತ ಮುಖ್ಯವಾಗಿರುವಂತದ್ದು ದೇಶದ ಸಮಸ್ತ ಸಾಧು ಸಂತ. ಉಸ್ತುವಾರಿ ಅಂತ ಯಾರಿಲ್ಲ, ಸಮಿತಿ ಇಲ್ಲ, ಇದಕ್ಕೆ ಯಾವುದೇ ರೀತಿಯ ಅಕೌಂಟ್ ಇಲ್ಲ, ದೇಣಿಗೆ ಸಂಗ್ರಹ ಮಾಡ್ಲಿಕ್ಕಿಲ್ಲ. ಅವರವರ ಸ್ವ ಇಚ್ಛೆಯಿಂದ. ಈಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ನನ್ನ ಜವಾಬ್ದಾರಿ ಇದೆ, ಕರ್ನಾಟಕಕ್ಕೆ ಸಂತರು ಜವಾಬ್ದಾರಿ ಇದ್ದಾರೆ. ಅವರ ಮುಖಾಂತರ ಜಿಲ್ಲೆಯಲ್ಲಿ ಸಂತರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ನಾವು ತಾಲೂಕಲ್ಲಿ ಗೋಪ್ರೇಮಿಗಳನ್ನ ನೇಮಕ ಮಾಡಿ ಅವರಿಗೆ ಜವಾಬ್ದಾರಿನ ಕೊಟ್ಟಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯ ಧನ ಸಂಗ್ರಹ ಮಾಡುವಂತದ್ದು ಅಥವಾ ದೇಣಿಗೆ ಸಂಗ್ರಹ ಮಾಡುವಂತದ್ದು ಇಲ್ವೇ ಇಲ್ಲ. ಅದರಲ್ಲಿ ನೇರವಾಗಿ ನಾವು ಇದರಲ್ಲೇ ಕೊಟ್ಟಿದ್ವಿ. ಒಂದು ವೇಳೆ ಅಂತದಿದ್ರೆ ನಮ್ಗೆ ಸಂಬಂಧಪಟ್ಟಂತ ಒಂದು ಕೆಲವೊಂದು ನಂಬರ್ಸ್ ಅನ್ನ ಕೊಟ್ಟಿದ್ದೀವಿ, ತಂತ್ರ ಅವರಿಗೆ ಫೋನ್ ಮಾಡಿ.